ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀವಿ. ಇವತ್ತು ನಮ್ಮ 21 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ 3ನೇ ದಿನ. ಸೊ 2 ದಿನನೂ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದೀನಿ. ಸೊ ನಿಮಗೂ ತುಂಬಾ ಇಷ್ಟ ಆಗ್ತಿದ್ದಾವೆ ವೀಡಿಯೋಸ್ ಆಗಿರ್ಬೋದು ಆ್ಯಂಡ್ ಇದರಲ್ಲಿ ಶೇರ್ ಮಾಡ್ತಿರೋ ಐಡಿಯಾಸ್ ಆಗಿರ್ಬೋದು. ಸೊ ನಾನು ಮೇನ್ ಮೈಂಡಲ್ಲಿ ಇಟ್ಕೊಂಡಿರೋದು ನಾರ್ಮಲಾಗಿ ಮನೆಯಲ್ಲಿ ಮಾಡೋ ಅಂಥ ಅಡುಗೆಗಳನ್ನ ಇದರಲ್ಲಿ ಬಳಸ್ಕೊಂಡು ಯಾವ ಥರ ವೆಯ್ಟ್ ಲಾಸ್ ಮಾಡ್ಬೋದು. ಅದ್ರ ಜೊತೆಗೆ ನಾನು ಸೀಡ್ಸು, ನಟ್ಸು ಅಂತ ಕಂಪಲ್ಸರಿ ಯಾಕೆ ಹೇಳಿದ್ದೀನಿ ಅಂದರೆ, ನಾರ್ಮಲ್ ಫುಡ್ಗಳನ್ನ ತಗೊಳ್ತಾ ವೆಯ್ಟ್ ಲಾಸ್ ಮಾಡೋ ಟೈಮಲ್ಲಿ ನಮಗೆ ತುಂಬ ಟಯರ್ಡ್ ಆಗ್ತಿರುತ್ತೆ. ಇಲ್ಲಾಂತಂದರೆ ಕೆಲವೊಬ್ಬರಿಗೆ ತುಂಬ ಹೇರ್ ಫಾಲ್ ಆಗೋದು, ತುಂಬ ಸುಸ್ತಾಗೋದು, ಏನು ಮಾಡೋದಕ್ಕೆ ಕೆಲಸಗಳು ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲದೆ ಇರೋದು, ಅಥವಾ ತುಂಬ ನಿಶಕ್ತಿ ಆಗೋದು, ಈ ಥರ ಎಲ್ಲ ಆಗ್ತಾ ಇರುತ್ತೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ನಾವು ಸ್ವಲ್ಪ ಕೆಲವೊಂದು ನಮ್ಮ ಬಾಡಿಗೆ ಬೇಕಾಗುವಂಥ ಎಲ್ಲ ಥರದ ನ್ಯೂಟ್ರಿಯೆಂಟ್ಸ್ ಸಿಗಬೇಕು. ಸೊ ಹಾಗಾಗಿ ಆ ರೀಸನಿಂದ ನಾನು ಕಂಪಲ್ಸರಿಯಾಗಿ ಸೀಡ್ಸ್ನ ಯೂಸ್ ಮಾಡಬೇಕು ಆ್ಯಂಡ್ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಬೇಕು, ನಟ್ಸ್ನ ಅಂತ ಹೇಳಿದೆ. ಸೊ ಇದು ನೀವು ಒಂದು ಸಲ ತಂದಿಟ್ಕೊಂಡ್ರೆ ಆರಾಮಾಗಿ ಯೂಸ್ ಮಾಡ್ಬೋದು. ನಮ್ಮ ಹೆಲ್ತ್ಗಿಂತೂ ಜಾಸ್ತಿ ಬೇರೆ ಏನೂ ಇಂಪಾರ್ಟೆಂಟ್ ಅಲ್ವಲ್ಲ ನಮಗೆ. ಸೊ ಅದರ ಲಿಂಕು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೆ. ಮೊದಲೇನು ರೇಷನ್ ತರಿಸೋ ಐಟಮ್ಸಲ್ಲಿ ಅದನ್ನು ತರಿಸ್ಕೊಂಡು ಇಟ್ಕೊಳ್ಳಿ ಅಂತಲೂ ಹೇಳಿದ್ದೆ. ನಿಮಗೆ ಈ ಥರ ಏನು ವೆರೈಟೀಸ್ ಆಫ್ ಸೀಡ್ಸ್ ಸಿಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಅಗಸೆ ಬೀಜ ಆದರೂ ತೊಗೊಂಡು ಇಟ್ಕೊಳ್ಳಿ. 1 ಸ್ಪೂನಷ್ಟು ಅಗಸೆ ಬೀಜ ಆದರೂ ಕಂಪಲ್ಸರಿ ಯೂಸ್ ಮಾಡಬೇಕು. ನಾನು ಆಪ್ಷನ್ ಕೇಳ್ತಾ ಇದ್ದೀರ ತುಂಬ ಜನ, ಸೀಡ್ಸಿಗೆ ಏನು ಮಾಡಬೇಕು, ಸೀಡ್ಸ್ ಬದಲಾಗಿ ಬೇರೆ ಏನಾದರೂ ತೊಗೋಬೋದಾ ಅಂತ. ಇಲ್ಲ, ಸೀಡ್ಸಲ್ಲೇ ನಮಗೆ ತುಂಬ ವೆರೈಟೀಸ್ ಆಫ್ ನ್ಯೂಟ್ರಿಷನ್ ಸಿಗುತ್ತೆ, ಹಾಗಾಗಿ ಅದನ್ನು ತಗೊಳ್ಳಿ. ಸೊ ಇದು ಒಂದು ಕ್ಲಾರಿಫೈ ಆಯಿತು. ಆ್ಯಂಡ್ ಈ ವಿಡಿಯೋಲಿ ಸಾಕಷ್ಟು ನಿಮಗಿರುವಂಥ ಕ್ವಶನ್ಸ್ ಕ್ಲಿಯರ್ ಮಾಡ್ತೀನಿ. ನನಗೆ ಡೇ ಟು ಡೇ ವಿಡಿಯೋನ ಶೂಟ್ ಮಾಡಿಕೊಂಡು ಡೇ ಟು ಡೇ ಚಾಲೆಂಜ್ ಮಾಡೋ ಟೈಮಲ್ಲಿ ಕಮೆಂಟ್ಸ್ಗೆ ರಿಪ್ಲೈ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಡೆಫಿನೆಟ್ಲಿ ಆನ್ಸರ್ ಮಾಡ್ತೀನಿ ಪ್ರತಿಯೊಂದು ನಿಮ್ಮ ಕಮೆಂಟ್ಸಿಗೂ. ಸೊ ಕೆಲವೊಂದು ಕಾಮನ್ ಆಗಿ ಬರೋವಂಥ ಕಮೆಂಟ್ಸ್ ಏನಿದ್ದಾವೆ ಅಂದರೆ, ನಾವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಾಯಿದ್ದೀವಿ, ಸೊ ಇದನ್ನು ಫಾಲೋ ಮಾಡ್ಬೋದಂತ. ಡೆಫಿನೆಟ್ಲಿ ಫಾಲೋ ಮಾಡ್ಬೋದು. ಇದನ್ನು 2 ಮೀಲ್ಸ್ ಆಗಿ ಕನ್ವರ್ಟ್ ಮಾಡಿಕೊಂಡು ನೀವು ಮಾಡ್ಕೋಬೋದು. ಇಲ್ಲ 3 ಮೀಲ್ಸೇ ನಾನು ತೋರಿಸೋ ಥರ ಮಾಡ್ತೀವಿ ಅಂದ್ರೂ ನೀವು ಅಂದರೆ 3 ಹೊತ್ತು ಊಟ ಮಾಡಿಕೊಂಡು ಮಾಡ್ಬೋದು. ಹಾಗೆ ಇನ್ನೂ ಒಂದು ಜಾಸ್ತಿ ಕೇಳೋದೇನು ಅಂದರೆ, ನಿನ್ನೆ ವಿಡಿಯೋಲಿ ತಿಳಿಸ್ಬಿಟ್ಟಿದ್ದೀನಿ, ಆದ್ರೂ ಮೇ ಬಿ ಅವರು ವಿಡಿಯೋ ನೋಡೋದು ಮಿಸ್ ಮಾಡ್ತಾರೋ ಇಲ್ಲ ಸ್ಕಿಪ್ ಮಾಡ್ತಾರೋ ಗೊತ್ತಿಲ್ಲ. ನಮಗೆ 2 ಮಂತ್ಸ್ ಬೇಬಿ ಇದೆ, 3 ಮಂತ್ಸ್ ಬೇಬಿ ಇದೆ, ಚಾಲೆಂಜ್ ಸ್ಟಾರ್ಟ್ ಮಾಡ್ಬೋದಾ ಅಂತ. ನಾನು ಚಾಲೆಂಜ್ ಆಗಲಿ ಏನೇ ಆಗಲಿ, ನೀವು ಒಂದು ವೆಯ್ಟ್ ಲಾಸ್ಗೆ ಟ್ರೈ ಮಾಡ್ತಿದ್ದೀರಿ ಅಂತಂದರೆ ಬೇಬಿಗೆ ಸಾಲಿಡ್ಸ್ ಅಂದರೆ 6 ತಿಂಗಳು ಆದಮೇಲಿಂದ ಮಗುಗೆಲ್ಲ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ, ಗಂಜಿ, ಸ್ವಲ್ಪ ಕಿಚಡಿ, ಆ ಥರದ್ದೆಲ್ಲ ಕೊಡೋದಕ್ಕೆ ಸ್ಟಾರ್ಟ್ ಮಾಡಾದಮೇಲೆ ನೀವು ವೆಯ್ಟ್ ಲಾಸ್ಗೆ ಟ್ರೈ ಮಾಡಿ. ಸೊ ಅಲ್ಲಿವರೆಗೂ ಹೆಲ್ದಿ ಫುಡ್ನ ತೊಗೊಳ್ಳಿ, ಬಟ್ ಪೋರ್ಷನ್ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಎಲ್ಲ ಥರದ ನಟ್ಸ್ ನಾನು ಇದರಲ್ಲಿ ಏನು ತೋರಿಸ್ತೀನಲ್ಲ ಹೆಲ್ದಿ ಫುಡ್ಡೇ. ಸೊ ಅವನ್ನೆಲ್ಲ ನಿಮಗೆ ಹೊಟ್ಟೆ ತುಂಬೋ ಅಷ್ಟು ತಿನ್ನಬೇಕು. ಪೋರ್ಷನ್ನ ಅಂದರೆ ಇಷ್ಟೇ ಕ್ವಾಂಟಿಟಿ ತಿನ್ನಬೇಕು, ಅಷ್ಟೇ ಕ್ವಾಂಟಿಟಿ ತಿನ್ನಬೇಕು ಅಂತ ಕ್ವಾಂಟಿಟಿನ ರಿಸ್ಟ್ರಿಕ್ಷನ್ ಮಾಡಿಕೊಂಡು ತೊಗೊಳಕ್ಕೆ ಹೋಗಬೇಡಿ. ಸೊ ಅದು ಒಂದು ಹೇಳ್ತೀನಿ. ಅಪ್ ಟು 6 ಮಂತ್ಸ್ ಆಗೋವರೆಗೂ ಆರಾಮಾಗಿ ನಿಮ್ಮ ಮದರ್ಹುಡ್ನ ಎಂಜಾಯ್ ಮಾಡಿ, ಆಮೇಲೆ ನೀವು ಡಯಟ್ ಅಂದರೆ ನಿಮ್ಮ ವೆಯ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ. ಸೊ ಇದು ಒಂದು. ಹಾಗೆ ನಿನ್ನೆ ವಿಡಿಯೋಗೆ ನೀವು ಎಷ್ಟು ವೆಯ್ಟ್ ಇದ್ದೀರಾ, ಸೊ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನೀವು ಎಷ್ಟೆಷ್ಟು ವೆಯ್ಟ್ನ ಇದ್ದೀರಾ ಅಂತ ಶೇರ್ ಮಾಡಿ ಅಂತ ಹೇಳಿದ್ದೆ. ನಿಮ್ಮ ಕಮೆಂಟ್ಸ್ ಎಲ್ಲನೂ ನೋಡಿದ್ದೀನಿ, ಹೇಳಿದ್ನೆಲ್ಲ ರಿಪ್ಲೈ ಮಾಡ್ತೀನಿ ನಿಧಾನವಾಗಿ. ಖುಷಿ ಆಗುತ್ತೆ. ಆ್ಯಂಡ್ ನನ್ನ ವೆಯ್ಟನ್ನು ಶೇರ್ ಮಾಡಿದ್ದೆ. 21 ಡೇಸ್ ಕಂಪ್ಲೀಟ್ ಆದಮೇಲೆ ನಿಮಗೆ ತೋರಿಸ್ತೀನಿ ನನ್ನ ವೆಯ್ಟು. ಹಾಗೆ ಮಿಡಲಲ್ಲಿ ಚೀಟ್ ಮೀಲ್ಸ್ ಮಾಡ್ಬೋದಾ, ಅಥವಾ ನಾವು ಎಲ್ಲಾದರೂ ಫಂಕ್ಷನ್ಸ್ ಅಟೆಂಡ್ ಮಾಡಿದಾಗ ಏನು ಮಾಡಬೇಕು ಅಂತಲೂ ಕೇಳ್ತಾ ಇದ್ದೀರಾ. ಡೆಫಿನೆಟ್ಲಿ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಶೇರ್ ಮಾಡ್ತೀನಿ ನಿಮ್ಗೆ ಅದನ್ನ. ಹಾಗೆ ವರ್ಕ್ ಮಾಡೋರು ಮತ್ತು ಬೇರೆ ಈ ಥರ ಸ್ಮೂತಿಗಳನ್ನೆಲ್ಲ ತೊಗೊಳ್ಳೋರು ಇಷ್ಟಪಡೋರು ನಮಗೆ ಸ್ಮೂತಿಗಳನ್ನ ತೊಗೋಬೋದಾ ಈ ಚಾಲೆಂಜಲ್ಲಿ ಅಂತ ಕೇಳ್ತಾ ಇದ್ದೀರಾ. ಸ್ಮೂತಿಗಳನ್ನ ತೊಗೊಂಡಾಗ ನಾವು ಯಾವ ಥರ ಪ್ರೋಟೀನ್ನ ಆ್ಯಡ್ ಮಾಡ್ಕೋಬೇಕು ತಿಳಿಸಿ ಅಂತ ಕೇಳಿದ್ರಿ. ಸೊ ಅದನ್ನೇ ಇವತ್ತು ನಾನು ತೋರಿಸಿದ್ದೀನಿ. ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ಏನು ಅಂದರೆ, ಮನೇಲಿ ಎಲ್ಲರಿಗೂ ಪೂರಿ ಮಾಡಿದ್ದೆ. ಸೊ ಹಾಗಾಗಿ ಸೊ ನನಗೆ ಏನಾದರೂ ಸ್ಮೂತಿ ಮಾಡ್ಕೊಳ್ಳೋಣ ವಿತ್ ನಮ್ಮ ಚಾಲೆಂಜಲ್ಲಿ ಕಂಪಲ್ಸರಿ 3 ಮೀಲ್ಸ್ಗೂ ಪ್ರೋಟೀನ್ ಇರಬೇಕಲ್ಲ. ಸೊ ಹಾಗಾಗಿ ನಾನು ಏನು ಮಾಡ್ಕೊಂಡೆ ಅಂದರೆ, ಇಲ್ಲಿ ಹೈ ಪ್ರೋಟೀನ್ ಆ್ಯಪಲ್ ಸ್ಮೂತಿ. ಪ್ರೋಟೀನ್ಗೋಸ್ಕರ ನಾನಿಲ್ಲಿ ಸತ್ತು ಪೌಡರ್ ಅಥವಾ ರೋಸ್ಟೆಡ್ ಚೆನ್ನ ಏನು ಸಿಗುತ್ತಲ್ಲ, ಇದನ್ನು ನಾವು ಪ್ರೋಟೀನ್ ಸೋರ್ಸ್ ಆಗಿ ಯೂಸ್ ಮಾಡಿದ್ದೀನಿ. ಅಥವಾ ನೀವು ಇದನ್ನು ಸ್ಮೂತಿಗಳಲ್ಲೇ ಹಾಕ್ತೇನೆ ಬರೆಯೋದು ತಿನ್ಬೋದು. ಇಲ್ಲ ನಾವು ಸ್ಮೂತಿನ ಅಂದರೆ ಪ್ರೋಟೀನ್ ಸೋರ್ಸ್ ಆ್ಯಡ್ ಮಾಡ್ದೇ ಸ್ಮೂತಿನ ಪ್ರಿಪೇರ್ ಮಾಡಿಕೊಂಡು ಬಾಯ್ಲ್ ಮಾಡಿರೋವಂಥ ಎಗ್ನ ಒಂದು ಎಗ್ನ ತಿಂತೀವಿ ಅಂದ್ರೂ ಅದನ್ನು ತೊಗೊಳ್ಬೋದು. ಸೊ ಆ ಥರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಈ ಕಂಪ್ಲೀಟ್ ಪ್ರೋಟೀನ್ ಸ್ಮೂತಿನ ಮಾಡ್ಕೊಂಡಿರೋದು ತೋರಿಸಿದ್ದೀನಿ. ಅದಕ್ಕೆ ನಾನು ತೊಗೊಂಡಿರೋದು 1 ಸ್ಪೂನಷ್ಟು ಮಿಕ್ಸ್ಡ್ ಸೀಡ್ಸು, ಹಾಗೆ ಒಂದು 2 ಸ್ಲೈಸಷ್ಟು ಆ್ಯಪಲು, ನೆಕ್ಸ್ಟ್ ಬಂದುಬಿಟ್ಟು ಲೋ ಫ್ಯಾಟ್ ಮಿಲ್ಕ್ ತೊಗೊಂಡಿದ್ದೀನಿ. ಜೊತೆಗೆ ಏನು ಸತ್ತು ಪೌಡರ್ ಅಂತ ಹೇಳ್ತೀವಲ್ಲ, ಸೊ ಅದನ್ನು ಒಂದು 2 ಸ್ಪೂನಷ್ಟು ಅದನ್ನ ತೊಗೊಂಡು ಮಿಕ್ಸಿ ಮಾಡಿಬಿಟ್ಟು
ಈ ಬ್ಲೆಂಡರಿಂದು ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ, ಚೆಕ್ ಮಾಡ್ಕೊಳ್ಳಿ. ಅದಕ್ಕೆ ಸ್ವೀಟ್ನರ್ಗೆ ಒಂದು 2 ಖರ್ಜೂರ ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ನಮ್ಮದು ಹೈ ಪ್ರೋಟೀನ್ ಸ್ಮೂತಿ. ಸೊ ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ತೊಗೊಂಡಿರೋದು ಇದು. ಆ್ಯಂಡ್ ಇಲ್ಲಿ ಬನ್ನಿ ನಾನು ಲಂಚ್ಗೆ ಏನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಲ್ಲ. ಲಂಚಿಗೆ ಬಂದುಬಿಟ್ಟು ಒಂದು ಜೋಳದ ರೊಟ್ಟಿ, ಹಾಗೆ ಕುದಿಸಿರೋವಂಥ ಹುರುಳಿ ಕಾಳು, ಸೊ ಇದನ್ನು ಹಾರ್ಸ್ ಗ್ರಾಮ್ ಅಂತಲೂ ಹೇಳ್ತೀವಲ್ಲ ಅದು, ಅದ್ರ ಜೊತೆಗೆ ಸಲಾಡ್ ಮತ್ತು ಮಿಕ್ಸ್ಡ್ ವೆಜಿಟೇಬಲ್ ಕರಿ. ಬೆಳಗ್ಗೆ ಪೂರಿಗೆ ಇದು ಮಾಡಿದ್ದೆ ಕುರ್ಮಾ, ಸೊ ಅದೇ ಕುರ್ಮಾನ ನಾನು ತೊಗೊಂಡಿರೋದು. ಪೂರಿ ಮಾಡಿರೋ ಟೈಮಲ್ಲಿ ನಾನು ಪೂರಿ ಎಲ್ಲ ತೊಗೊಳೋದಕ್ಕಾಗೋದಿಲ್ಲಲ್ಲ, ಹಾಗಾಗಿ ಮಾರ್ನಿಂಗ್ ನಾನು ಸ್ಮೂತಿ ತೊಗೊಂಡೆ. ಸೊ ಆ ಪಲ್ಯನ ನಾನು ಮಧ್ಯಾಹ್ನ ರೊಟ್ಟಿ ಜೊತೆ ತೊಗೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ರೈಸ್ ಕ್ವಾಂಟಿಟಿ ಕೇಳ್ತಿದ್ದೀರಾ ಯಾವ ಬೌಲು ಅಂತ ತೋರಿಸ್ತೀನಿ ನಿಮಗೆ. ಸಣ್ಣ ಬೌಲ್ ನಿಮಗೆ ಇಲ್ಲಿ ರೈಸ್ ಕ್ವಾಂಟಿಟಿ ನೋಡಿದ್ರೆ ಗೊತ್ತಾಗುತ್ತಲ್ಲ ಎಷ್ಟು ತೊಗೊಳ್ತಾ ಇದ್ದೀವಿ ಅಂತ. ತುಂಬಾ ಕಡಿಮೆ, ಜಸ್ಟ್ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ತಿನ್ನಬೇಕು, ಸೊ ರೈಸ್ ತಿನ್ನಲೇಬೇಕು ಅಂತ ಅಂದ್ಕೊಳ್ತಾ ಇರ್ತೀರಿ. ಸೊ ಹಾಗಾಗಿನೇ ರೈಸನ್ನು ಇನ್ಕ್ಲೂಡ್ ಮಾಡಿದ್ದೀನಿ. ಡೈಲಿ ರೈಸ್ ತೊಗೊಳ್ತಾ ನಿಮಗೆ ಈ ಚಾಲೆಂಜಲ್ಲಿ ವೆಯ್ಟ್ ಲಾಸ್ ಯಾವ ಥರ ಕಡಿಮೆ ಮಾಡ್ಕೋಬೋದು, ವೆಯ್ಟ್ ಲಾಸ್ ಯಾವ ಥರ ಮಾಡ್ಕೋಬೋದು ಅನ್ನೋದನ್ನ ತೋರಿಸ್ತೀನಿ, ಆಯಿತಾ. ಆ್ಯಂಡ್ ನೆಕ್ಸ್ಟು ಮಧ್ಯಾಹ್ನ ಲಂಚ್ ಆಯಿತು. ಆ್ಯಂಡ್ ನೀರು ಕುಡಿಯೋದು ಮಾತ್ರ ಮರಿಬೇಡಿ. 8x8 ರೂಲ್ ಮಾತ್ರ ಕಂಪಲ್ಸರಿ ಫಾಲೋ ಮಾಡಲೇಬೇಕು ಈ 21 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ. ಸೊ ಹಾಗಾಗಿ ನಾನು ಟೈಮಿಂಗ್ಸನ್ನು ಮೆನ್ಷನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಫಸ್ಟ್ ಗ್ಲಾಸ್, ಸೆಕೆಂಡ್ ಗ್ಲಾಸು, ಸೊ ಇದೆಲ್ಲನೂ ಮೆನ್ಷನ್ ಮಾಡಿ ನಿಮಗೆ ಕ್ಲಿಯರ್ ಮಾಡ್ತಾ ಇದ್ದೀನಿ. ಸೊ ಆ ರೂಲ್ ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಈವ್ನಿಂಗು ವರ್ಕೌಟ್ಸು, 20 ಮಿನಿಟ್ಸ್ ವರ್ಕೌಟ್ಸು. ಹಾಗೆ ನಂದು ಏನು ವರ್ಕೌಟ್ಸ್ ಮಾಡಿರೋ ವೀಡಿಯೋ ಎಷ್ಟೊಂದು ಜನಕ್ಕೆ ನಮಗೆ ಸಿಗ್ತಿಲ್ಲ, ಅದರಲ್ಲಿ ಯಾವ ವರ್ಕೌಟ್ಸ್ ಮಾಡಬೇಕು, ಎಷ್ಟೊಂದು ವೀಡಿಯೋಸ್ ಇದ್ದಾವೆ ಅಂತ. ಸೊ ಡೈಲಿ ಒಂದೇ ಥರ ವರ್ಕೌಟ್ಸ್ ಮಾಡೋದು ಬೇಡ. ಸೊ ಡಿಫ್ರೆಂಟ್ ಚೇಂಜ್ ಮಾಡ್ಕೋಬೇಕು. ವರ್ಕೌಟ್ಸ್ ಚೇಂಜ್ ಮಾಡ್ಕೊಳ್ತಾ ಇದ್ದರೆ ಅದರಿಂದ ನಮಗೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಹಾಗಾಗಿನೇ ನಾನು 21 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಆಲ್ಮೋಸ್ಟ್ ಡಿಫ್ರೆಂಟ್ ಆಗಿರೋ ವರ್ಕೌಟ್ಸ್ನ ತೋರಿಸಿದ್ದೀನಿ. ಅಂದರೆ ತುಂಬ ಜನಕ್ಕೆ ಏನು ಚೆಸ್ಟ್ ಎಲ್ಲ ತುಂಬ ಹೆವಿ ಇದೆ, ಸೊ ಆ ಥರದ್ದು ವರ್ಕೌಟ್ಸ್ ಎಲ್ಲ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಆ್ಯಂಡ್ ಓವರ್ ಆಲ್ ಬಾಡಿ ಫ್ಯಾಟ್ ಲಾಸ್ ಆಗಬೇಕು, ಆ್ಯಂಡ್ ಬೆಲ್ಲಿ ಫ್ಯಾಟ್ಗೆ, ಸೊ ಈ ಥರ ಸಾಕಷ್ಟು ವರ್ಕೌಟ್ಸ್ ಇದ್ದಾವೆ. ಅದರಲ್ಲಿ ಎಲ್ಲನೂ ಇನ್ಕ್ಲೂಡ್ ಮಾಡಿಕೊಂಡು ಈ 21 ಡೇಸಲ್ಲಿ ನೀವು ರೊಟೇಷನ್ ಮಾಡಿಕೊಂಡು ಮಾಡಿ. ಒಂದಿನ ಒಂಥರ ಮಾಡಿ, ಇನ್ನೊಂದು ದಿನ ಸೊ ಚೇಂಜ್ ಮಾಡ್ಕೊಳ್ಳಿ. ಸೊ ಇದೇ ಥರ ನಾನು ಫಾಲೋ ಮಾಡ್ತಾ ಇರೋದು. ನನ್ನ ಹಳೆ ವೀಡಿಯೋಸ್ ನೋಡಿ ನನ್ನ ಏನು ವರ್ಕೌಟ್ಸ್ ಎಲ್ಲ ನಾನು ಫಾಲೋ ಮಾಡ್ತಾ ಇದ್ದೀನಿ. ಪ್ಲೇಲಿಸ್ಟ್ ನಿಮಗೆ ಸಿಗ್ತಾ ಇಲ್ಲ ಅಂದರೆ ವಿಡಿಯೋ ಎಂಡಿಂಗಲ್ಲಿ ಕೊಟ್ಟಿರ್ತೀನಿ. ಸೊ ಎವ್ರಿ ವಿಡಿಯೋ ಎಂಡಿಂಗಲ್ಲಿರುತ್ತೆ, ಸೊ ಚೆಕ್ ಮಾಡಿ. ಹಾಗೆ ಈ 8x8 ರೂಲಿಂದು ವಿಡಿಯೋನು ಫುಲ್ ಡೀಟೇಲಾಗಿ ಗೊತ್ತಾಗಬೇಕು. ಏನಕ್ಕೆ ನಾವು ಪರ್ಟಿಕ್ಯುಲರಾಗಿ ಅದೇ ಟೈಮಿಗೆ ನೀರು ಕುಡಿದ್ರೆ ನಮಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ, ಸೊ ಅದೆಲ್ಲ ನಿಮಗೆ ಗೊತ್ತಾಗಬೇಕು ಅಂದರೆ ಈ ವಿಡಿಯೋ ಎಂಡಿಂಗಲ್ಲಿ ಒಂದು ವಿಡಿಯೋ ಇರುತ್ತೆ ನೋಡಿ, ಎಂಡ್ ಕಾರ್ಡಲ್ಲಿ ಕೊಟ್ಟಿರ್ತೀನಿ. ಸೊ ಅದನ್ನು ಚೆಕ್ ಮಾಡಿ, ಫುಲ್ ಡೀಟೇಲಾಗಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನಾನು ಬಂದುಬಿಟ್ಟು ಡೈಲಿ ಆಲ್ಮೋಸ್ಟ್ ಈವ್ನಿಂಗ್ ಟೈಮಲ್ಲೇ ವರ್ಕೌಟ್ಸ್ ಮಾಡೋದು. ಸೊ ಮಾರ್ನಿಂಗ್ ಲಡ್ಡು ಇನ್ನೂ ಚಿಕ್ಕವನಿದ್ದಾನಲ್ಲ, ಅವನು ಮಾಡೋದಕ್ಕೂ ಬಿಡೋದಿಲ್ಲ. ಸೊ ಹಾಗಾಗಿ ನಾನು ಈವ್ನಿಂಗ್ ಟೈಮಲ್ಲಿ ಮಾಡ್ತಿರ್ತೀನಿ. ಬಟ್ ನಿಮಗೆ ಮಾರ್ನಿಂಗ್ ಟೈಮಲ್ಲಿ ವರ್ಕೌಟ್ ಮಾಡೋಕ್ಕಾದ್ರೆ ತುಂಬಾ ಒಳ್ಳೆಯದು. ಸೊ ಮಾರ್ನಿಂಗ್ ಟೈಮಲ್ಲಿ ಮಾಡಿ, ಅಥವಾ ಈವ್ನಿಂಗ್ ಟೈಮಲ್ಲಿ ಮಾಡೋ ಹಾಗಿದ್ರೆ ನಿಮ್ಮದು ಲಂಚ್ ಬೇಗ ಮುಗಿಸ್ಕೊಳ್ಳಿ. ಸೊ ಮಿನಿಮಮ್ 3 ಅವರ್ಸ್ ಗ್ಯಾಪ್ ಇರಬೇಕು. 3 to 4 ಅವರ್ಸ್ ಗ್ಯಾಪ್ ಇತ್ತು ಅಂದರೆ ನಾವು ವರ್ಕೌಟ್ಸ್ ಮಾಡಿದ್ರೆ ಅದರಿಂದ ನಮಗೆ ಒಳ್ಳೆಯದು. ನಮಗೆ ವರ್ಕೌಟ್ಸ್ ಮಾಡೋಕ್ಕಾಗೋದಿಲ್ಲ, ವಾಕಿಂಗ್ ಮಾಡ್ತೀವಿ ಅಂದರೆ ಒಳ್ಳೆಯದೇ. ಬಟ್ ಏನಂದರೆ ವರ್ಕೌಟ್ಸ್ ಮಾಡೋದ್ರಿಂದ ನಮಗೆ ಇಂಚ್ ಲಾಸ್ ಎಲ್ಲ ನೋಡ್ಬೋದು, ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಸೊ ಮಿನಿಮಮ್ ಇಲ್ಲ 20 ಮಿನಿಟ್ಸ್ ಎಲ್ಲ ನಾನು ತೋರಿಸ್ತಾ ಇರೋದು. 20 ಮಿನಿಟ್ಸ್ ಜಾಸ್ತಿ ಏನು ಅಂತ ಅನಿಸಲ್ಲ. ಸ್ಟಾರ್ಟಿಂಗ್ ನಿಮಗೆ ಮಸಲ್ ಕ್ರ್ಯಾಂಪ್ಸ್ ಎಲ್ಲ ಆಗ್ತವೆ, ಅಂದರೆ ಏನಂತ ಹೇಳ್ತೀವಿ, ಪೇನ್ ಎಲ್ಲ ಬರುತ್ತೆ ಒಂದು ಸ್ಟಾರ್ಟಿಂಗ್ ಮಾಡೋರಿಗೆ. ಒಂದು 4-5 ದಿನ ಅಷ್ಟೇ. ಅದು ನೀವು ನೋವಿದೆ ಅಂತ ಹೇಳ್ಬಿಟ್ಟು ಹಾಗೆ ಬಿಡೋಕ್ಕೆ ಮಾತ್ರ ಹೋಗಬೇಡಿ. ನಿಮಗೆ 20 ಮಿನಿಟ್ಸ್ ಕಂಪ್ಲೀಟ್ ಮಾಡೋದಕ್ಕಾಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು 10 to 15 ಮಿನಿಟ್ಸ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ನಾನು ಸ್ಟಾರ್ಟಿಂಗ್ ಡೇಸಲ್ಲಿ ಹೇಳ್ತಾ ಇದ್ದೀನಿ, ಯಾಕಂದರೆ ಇಷ್ಟು ದಿನ ವರ್ಕೌಟ್ಸ್ ಮಾಡದೆ ಸಡನ್ನಾಗಿ ನಾವು ಸ್ಟಾರ್ಟ್ ಮಾಡ್ತೀವಿ ಅಂದರೆ ಸ್ವಲ್ಪ ಮಸಲ್ ಕ್ರ್ಯಾಂಪ್ಸ್ ಇದ್ದೇ ಇರುತ್ತೆ. ಬಟ್ ಕಡಿಮೆ ಆಗಿಬಿಡುತ್ತೆ. ಜಸ್ಟ್ ಹೇಳ್ತೀನಿಲ್ಲ, ಒಂದು 3 to 4 ಡೇಸ್ ಅಷ್ಟೇ ಆ ಪೇನ್ ಇರೋದು. ಸೊ ಈ ಥರ ವರ್ಕೌಟ್ಸ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಇನ್ನೂ ಇದ್ರ ಜೊತೆಗೆ ಮಿನಿಮಮ್ 20 ಮಿನಿಟ್ಸ್, ಬಟ್ ಇನ್ನೂ ಇದ್ರ ಜೊತೆಗೆ ನಾವು ವರ್ಕೌಟ್ಸನ್ನು ಇನ್ಕ್ಲೂಡ್ ಮಾಡ್ಕೊಳ್ತೀವಿ. ನಾವು ಬೆಳಗ್ಗೆ ಮತ್ತು ಈವ್ನಿಂಗ್ ಮಾಡ್ತೀವಿ, ಇಲ್ಲಾಂದರೆ ವಾಕಿಂಗು ಮಾಡ್ತೀವಿ ಅಂದರೆ ಇನ್ನೂ ಒಳ್ಳೆಯದೇ. ಸೊ ಅದ್ರ ಬಗ್ಗೆ ನಿಮಗೆ ಕ್ಲಿಯರಾಗಿ ಒಂದು ಐಡಿಯಾ ಸಿಕ್ಕಿದೆಯಲ್ಲ ಈಗ. ಆ್ಯಂಡ್ ನೆಕ್ಸ್ಟು ವರ್ಕೌಟ್ಸ್ ಎಲ್ಲ ಮಾಡಾದಮೇಲೆ 1 ಗ್ಲಾಸ್ ವರ್ಕೌಟ್ಸ್ ಅಥವಾ ವಾಕಿಂಗ್ ಮಾಡಾದಮೇಲೆ 1 ಗ್ಲಾಸ್ ನೀರು ಕುಡಿಬೇಕು. ಸೊ ನೀವು ನೀರು ಕುಡಿಬೇಕಾದ್ರೆ ಆದಷ್ಟು ಕುತ್ಕೊಂಡೇ ಕುಡೀರಿ. ಸೊ ನಾನು ವೀಡಿಯೋಸಲ್ಲಿ ಏನು ಅಂದರೆ ನಿಮಗೆ ತೋರಿಸೋ ಟೈಮಲ್ಲಿ ಹಳೆ ವೀಡಿಯೋಸಲ್ಲೆಲ್ಲ ನೋಡಿರ್ಬೋದು, ನೀವು ಕೇಳ್ತಿರ್ತೀರ ಏನಾದರೂ ಕುಡಿಬೇಕಾದ್ರೆ ಕುತ್ಕೊಂಡು ಕುಡಿಬೇಕಲ್ಲ, ನೀವು ನಿಂತ್ಕೊಂಡು ಕುಡಿತೀರಾ ಅಂತ. ಸೊ ವೀಡಿಯೋ ಕ್ಲಿಪ್ಪಿಂಗ್ಸಿಗೆ ಮಾತ್ರ ನಾನು ಜಸ್ಟ್ ಟ್ರೈಪಾಡೆಲ್ಲ ಇಟ್ಟಿರ್ತೀನಲ್ಲ, ಜಸ್ಟ್ ಸ್ವಲ್ಪ ಕ್ಲಿಪ್ಪಿಂಗೋಸ್ಕರ ನಾನು ಹಾಗೆ ನಿಂತ್ಕೊಂಡು ಕುಡಿದಿರ್ತೀನಿ ಅಷ್ಟೇ. ಬಟ್ ನೀರು ಆ ಥರ ಏನೇ ಕುಡಿಬೇಕಾದ್ರೂ ಕುತ್ಕೊಂಡು ಕುಡೀರಿ. ಸೊ ಅದು ನಮಗೆ ಹೆಲ್ತಿಗೆ ತುಂಬ ಒಳ್ಳೆಯದು. ಹಾಗೆ ನಾವಿಲ್ಲಿ ಕುಡಿಯುವಂಥ ನೀರು ನಾರ್ಮಲ್ ವಾಟರ್ ಅಂತ ಹೇಳಿದ್ದೀನಿ. ನಾವು ಮನೇಲಿ ಕುಡಿಯುವಂಥ ನೀರೇ, ಫಿಲ್ಟರ್ ವಾಟರ್ ಏನು ಕುಡಿತಿರ್ತೀವಲ್ಲ ಅದೇ ನೀರು, ಬಿಸಿ ನೀರಲ್ಲ.
ಆಮೇಲೆ ಉಗುರು ಬೆಚ್ಚ ನೀರೂ ಅಲ್ಲ, ತಣ್ಣ ನೀರೂ ಅಲ್ಲ. ಸೊ ನಾರ್ಮಲ್ ವಾಟರ್. ಸೊ ಇದು ಒಂದು ಮೈಂಡಲ್ಲಿ ಇಟ್ಕೊಳ್ಳಿ. ಎಷ್ಟೊಂದು ಜನನೇ ತಿಳಿಸಿದ ಮೇಲೇನೂ ಬಿಸಿ ನೀರು ಕುಡಿಬೇಕೇನೋ 8 ಗ್ಲಾಸ್ ಅಂತ ಅಂದ್ಕೊಂಡಿದ್ದೀರಾ. ಇಲ್ಲ, ನಾರ್ಮಲ್ ವಾಟರೇ ಕುಡಿಬೇಕು. ಆ್ಯಂಡ್ ಇವತ್ತು ನಾನು ವೆಯ್ಟ್ ಲಾಸ್ ಡ್ರಿಂಕಿಗೆ ಆ್ಯಕ್ಚುಲಿ ತೋರಿಸಿದ್ದೀನಿ, ಬಟ್ ಹೇಳೋದು ಮರ್ತೋಗಿದ್ದೀನಿ. ಇವತ್ತು ಬೆಳಗ್ಗೆ ವೆಯ್ಟ್ ಲಾಸ್ ಡ್ರಿಂಕಿಗೆ ನಾನು ತೊಗೊಂಡಿರೋದು ಒಂದು ಅರ್ಧ ಸ್ಪೂನಷ್ಟು ಮೆಂತೆ ಕಾಳು ಇರುತ್ತಲ್ಲ, ಅದನ್ನು ಹಿಂದಿನ ದಿನ ನೈಟೇ ನೆನೆಸಿಟ್ಕೊಂಡು ಸೊ ಆ ನೀರನ್ನ ತೊಗೊಂಡಿದ್ದೀನಿ. ವಿತ್ ಕಾಳುಗಳು ಸಹ ಮೆಂತೆ ಕಾಳು ಏನು ತೊಗೊಂಡಿರ್ತೀವಲ್ಲ ಅದನ್ನು ಚೀವ್ ಮಾಡಿ ನುಂಗಬೇಕು. ಇದು ಬಂದುಬಿಟ್ಟು ಡಯಾಬಿಟಿಕ್ ಇರೋರಿಗೆ ತುಂಬ ಚೆನ್ನಾಗಿ, ಹಾಗೆ ಯಾರಿಗೆಲ್ಲ ಹೇರ್ ಫಾಲ್ ಆಗ್ತಿರುತ್ತೆ ಮತ್ತು ಬ್ರೆಸ್ಟ್ ಫೀಡ್ ಮಾಡ್ತಿರ್ತೀರಲ್ಲ ಅಂಥವ್ರಿಗೂ ಈ ಡ್ರಿಂಕ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಅದೊಂದು ಮಿಸ್ ಮಾಡಿದ್ದೆ ನಿಮಗೆ ಹೇಳೋ ಟೈಮಲ್ಲಿ. ಹಾಗೆ ಇವತ್ತು ಡಿನ್ನರ್ಗೆ ನಾನೇನು ಮಾಡಿಕೊಂಡೆ ಅಂದರೆ, ಮಧ್ಯಾಹ್ನ ಮಾಡಿರೋಂಥ ಕುರ್ಮಾ ಆ್ಯಕ್ಚುಲಿ ಬೆಳಗ್ಗೆ ಮಾಡಿದ್ನಲ್ಲ, ಸೊ ಅದು ನೈಟಿಗೆ ಇರಲಿಲ್ಲ, ಖಾಲಿಯಾಗಿತ್ತು. ಸೊ ನೈಟ್ ನಾನು ಎಲ್ಲ ವೆಜಿಟೇಬಲ್ಸ್ ಹಾಕಿ ರೈಸ್ ಮಾಡಿದ್ದೆ ಇವ್ರಿಗೆ. ಸೊ ಹಾಗಾಗಿ ನಾನು ರೈಸ್ ಮಾಡೋ ಟೈಮಲ್ಲಿ 1 ಬೌಲಷ್ಟು ಎಲ್ಲ ವೆಜಿಟೇಬಲ್ಸ್ ಏನು ಒಗ್ಗರಣೆ ಎಲ್ಲ ಕೊಟ್ಟಿರ್ತೀವಲ್ಲ, ಸೊ ಅದನ್ನು ನಾನು ತೆಗೆದಿಟ್ಕೊಂಡಿದ್ದೆ. ರೈಸ್ ಏನೂ ತೊಗೊಳೋದು ಬೇಡ, 1 ಟೈಮ್ ತೊಗೊಂಡ್ರೆ ಸಾಕು ರೈಸು. ಹಾಗಾಗಿ ನಾನು ರೈಸ್ನ ನೈಟ್ ತೊಗೊಳ್ಳಿಲ್ಲ. 1 ಬೌಲಷ್ಟು ಮಿಕ್ಸ್ಡ್ ವೆಜಿಟೇಬಲ್ಸ್ನ ತೊಗೊಂಡು ಇದಕ್ಕೇನು ಮಾಡಿದ್ದೀನಿ ಅಂದರೆ, ಮಧ್ಯಾಹ್ನ ಕುದಿಸ್ಕೊಂಡಿರೋಂಥ ಕಾಳು, ಹುರುಳಿ ಕಾಳಿಂದ ಏನು ಕಟ್ಟಿರುತ್ತಲ್ಲ, 1-2 ಸ್ಪೂನಷ್ಟು ಕಾಳನ್ನ ತೊಗೊಂಡಿದ್ದೀನಿ. ನಾನು ಕುದಿಸ್ಕೋಬೇಕಾದ್ರೇ ಸ್ವಲ್ಪ ಸಾಲ್ಟ್ ಹಾಕಿ ಕಾಳುಗಳಿಗೆ ಕುದಿಸ್ಕೊಂಡಿರ್ತೀನಿ, ಹಾಗಾಗಿ ಟೇಸ್ಟೂ ಚೆನ್ನಾಗಿರುತ್ತೆ. ಸೊ ಈ ಕಾಳಿಂದ ಕಟ್ಟು ನಿಮಗೆ ಗೊತ್ತು, ಹುರುಳಿ ಕಾಳಲ್ಲಿ ನಮಗೆ ಫ್ಯಾಟ್ ಬರ್ನಿಂಗ್ ಏನು ಕಂಟೆಂಟ್ ಇರುತ್ತೆ. ಸೊ ಬ್ರೆಸ್ಟ್ ಫೀಡ್ ಮಾಡೋರು ತೊಗೋಬೋದು ಇದನ್ನ. ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಹಾಗೆ ಫ್ಯಾಟ್ ಬರ್ನ ಮಾಡ್ಕೊಳ್ಳೋದಕ್ಕೆ ಈ ಹುರುಳಿ ಕಾಳಿನ ಕಟ್ಟು ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಸೊ ಇದನ್ನು ಸೂಪಾಗಿ ತೊಗೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೆ 1 ಬೌಲಷ್ಟು ಮಿಕ್ಸ್ಡ್ ವೆಜಿಟೇಬಲ್ಸು. ಈ ಹುರುಳಿ ಕಾಳಲ್ಲಿ ನಮಗೆ ಹೈ ಪ್ರೋಟೀನ್ ಇರುತ್ತೆ, ಹಾಗಾಗಿ ಪ್ರೋಟೀನ್ ಸೋರ್ಸನ್ನು ನಾವು ಇನ್ಕ್ಲೂಡ್ ಮಾಡ್ದಂಗೆ ಆಗುತ್ತೆ. ಸೊ ಈ ಥರ ನಾನು ನನ್ನ ಡಿನ್ನರ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಯಾವ್ಯಾವ ಟೈಮಿಗೆ ನಾನು ಏನೇನು ತೊಗೊಳ್ತಿದ್ದೀನಿ ಅನ್ನೋದನ್ನ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀನಿ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೀವು ನೋಡಿದ್ರೆ ನಾನು ಹೇಳೋ ಪ್ರತಿಯೊಂದು ಡೀಟೇಲ್ ಇನ್ಫಾರ್ಮೇಷನು ಗೊತ್ತಾಗುತ್ತೆ. ಆ್ಯಂಡ್ ಟೈಮಿಂಗ್ಸನ್ನು ನಾನು ಏನೇನು ಫಾಲೋ ಮಾಡ್ತಿದ್ದೀನಿ ಅಂತ ಗೊತ್ತಾಗುತ್ತೆ. ಡೈಲಿ ಒಂದೇ ಥರ ಟೈಮಿಂಗ್ಸ್ ಇರೋಲ್ಲ, ಲೈಕ್ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಸೊ ಈ ಥರ ಇತ್ತು ನೋಡಿ ನಂದು 3rd ಡೇ. ಆ್ಯಂಡ್ ನೆಕ್ಸ್ಟ್ ನಾನು 4th ಡೇ ವಿಡಿಯೋಲಿ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಸೊ ಊರಿಗೆ ಹೋದಾಗ ನಾನು ಯಾವ ಥರ ಡಯಟ್ನ ಫಾಲೋ ಮಾಡ್ತೀನಿ ಆ್ಯಂಡ್ ಹೇಗೆಲ್ಲ ಇರುತ್ತೆ, ಚೀಟ್ ಮೀಲ್ಸ್ ಇರುತ್ತಾನ ಅಂತ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಆ್ಯಂಡ್ ಊಟ ಎಲ್ಲ ಮುಗಿಸಿ ಲೈಕ್ ನಾವು ಏನು ಮಲಗೋದಕ್ಕೂ 1 ಅವರ್ ಮುಂಚೆನೇ ನಾವು 1 ಗ್ಲಾಸ್ ನೀರನ್ನ ಕುಡಿಬೇಕು. ಸೊ ಟೋಟಲಾಗಿ 8 ಗ್ಲಾಸ್ ನೀರನ್ನ ಕುಡಿದು ಮುಗಿಸಿದ್ದೀನಿ. ಮೇಯ್ನ್ ನಮ್ಮ ಚಾಲೆಂಜ್ಗೆ ಇದೇ ಪಿಲ್ಲರ್ ಅಂತ ಹೇಳ್ಬೋದು. ಸೊ ನೀವು ಅಂದ್ಕೊಳ್ಬೋದು ಬರೀ ನೀರು ಕುಡಿದ್ರೆ ನಮಗೆ ಏನು ವೆಯ್ಟ್ ಲಾಸ್ ಆಗುತ್ತೆ ಅಂತ, ಬಟ್ ನೀವೇ ನೋಡ್ತಿರಲ್ಲ 21 ಡೇಸ್ ಆದಮೇಲೆ ಎಷ್ಟು ಚೇಂಜಸ್ ಆಗುತ್ತೆ ನಮ್ಮ ಬಾಡಿಯಲ್ಲಿ. ಬರೀ ವೆಯ್ಟ್ ಲಾಸ್ಗಷ್ಟೇ ಅಲ್ಲ, ನಮ್ಮ ಫೇಸಲ್ಲಿ ಎಷ್ಟು ಗ್ಲೋ ಬರುತ್ತೆ. ಆ್ಯಂಡ್ ಏನಾದರೂ ಹೆಲ್ತ್ ಇಶ್ಯೂಸ್ ಇರೋರಿಗೆ ಅವ್ರ ಹೆಲ್ತಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ನೀವೇ ನೋಡ್ತೀರಾ. ಆ್ಯಂಡ್ ಮತ್ತೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಂತೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಬಾಯ್, ನೆಕ್ಸ್ಟ್ ವೀಡಿಯೋಲಿ